ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾನು ಮಂತ್ರಿ ಆದಮೇಲೆ ಪಾಪ ಅವರಲ್ಲಿ ಏನೋ ಒಂದು ನಂಬಿಕೆ, ಒಂದು ಅಂತಿಮವಾಗಿ ನಮ್ಮ ಜೀವನಕ್ಕೆ ಬದುಕನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಮೇಲಿದ್ದಾರೆ ಅವರು, ಆ ಕಾರ್ಮಿಕರು. ನಾನು ಎಲ್ಲ ಭಾಗದಲ್ಲೂ ದೇಶದ 6 ಕಡೆ ಏನಿದೆ ಅಲ್ಲ ಎಲ್ಲ ಭಾಗದಲ್ಲೂ ಪ್ರವಾಸ ಮಾಡಿದ್ದೀನಿ. ಎಲ್ಲ ಭಾಗದಲ್ಲೂ ಒಂದು ಆಸೆ ಇಟ್ಕೊಂಡಿದ್ದಾರೆ. ಇವತ್ತು ನಾನು ಒಂದು ಹೊಸದಾಗಿ ನಮ್ಮ MHIನ ಅಧಿಕಾರಿಗಳೇನಿದ್ದಾರೆ, ಸೆಕ್ರೆಟರಿ ಅವರು ಮತ್ತು ಜಾಯಿಂಟ್ ಸೆಕ್ರೆಟರಿಗಳು, ಇವ್ರು ಯಾಕೆ ಡೆಲ್ಲಿಯಿಂದ ಬಂದಿದ್ದಾರೆ ಇವತ್ತು, ಇವರೊಬ್ರು ಜಾಯಿಂಟ್ ಸೆಕ್ರೆಟರಿ. ಇಲ್ಲಿರ್ತಕ್ಕಂಥ ವಾಸ್ತವಾಂಶಗಳನ್ನೆಲ್ಲ ಡೀಟೇಲ್ ಸ್ಟಡಿ ಮಾಡಿ ಹೋಗ್ಬೇಕು ಅಂತಲೇ ಕರೆಸಿದೆ. ಸೆಕ್ರೆಟರಿ ಅವ್ರಿಗೆ ಬರ್ಲಿಕ್ಕೆ ಹೇಳಿದ್ದೆ, ಅವರು ಬೇರೆ ಕೆಲಸದ ಮೇಲೆ ಅವ್ರನ್ನ ಡೆಪ್ಯೂಟ್ ಮಾಡೋದು. ಇಲ್ಲಿ 3,000-3,500 ಎಕರೆ ಲ್ಯಾಂಡ್ ಇದೆ. ಇಲ್ಲಿ ಬರೀ ಇದ್ರದಲ್ಲ, ಕರ್ನಾಟಕದಲ್ಲ, ಕಾಲಾಮಸೂರಿ ಕೇರಳದಲ್ಲಿ 350 ಎಕರೆ ಇದೆ. ಹೈದರಾಬಾದ್ ನಗರದಲ್ಲಿ 1,200 ಎಕರೆ ಇದೆ. ಇದನ್ನ ಹಾಗೆ ಬಿಟ್ರೆ ಈಗ ಇಲ್ಲಿ ಹೇಳ್ತಾರಲ್ಲ, ಇಲ್ಲಿ ತೋರಿಸ್ತಾ ಇದೀವಲ್ಲ ಬಿಲ್ಡಿಂಗು, ಒಂದೊಂದೇ ಲ್ಯಾಂಡ್ ಗ್ರಾಬರ್ಸ್ಗೆ ಯಾವ ತರ ಅನುಕೂಲ ಮಾಡಬೇಕು ಮಾಡ್ತಾರೆ. ಪಾಪ ಹೇಳಿದ್ದಾರೆ ಅದೆಂಥದ್ದು DLFಗೆ ಪೋಸ್ಟ್ಗಳು ಬೇರೆ ಅಂಟಿಸವ್ರೆ. ಈಗ ಅದೆಂಥದ್ದು ಹೇಳಿದ್ರು ಪದಾನ, ಇದು ರಿಯಲ್ ಎಸ್ಟೇಟ್ ಇದಕ್ಕೇನೋ ಹೇಳೋರು ಪದ, ಏನೋ ಪೋಸ್ಟ್ಗಳಿಗೆ ಅದೊಂದು ಶುರುವಾಗಿದೆ. DLF ಬಗ್ಗೆ ಮಾತಾಡ್ತೀನಿ ಈಗ, ಬೇಡ HMT ಶೇರ್ ಅದರಿಂದ ಆ ಸಬ್ಜೆಕ್ಟ್ ಬೇಡ, ಮಾತಾಡೋಣ ಅಂತ. ಸರ್, ಈಗ ಅಂದ್ರೆ ಎಂ ಕೃಷ್ಣ ಸಿಎಂ ಆಗಿದ್ದಾಗ DK ಶಿವಕುಮಾರ್ ಇದೆಲ್ಲ 174 ಎಕರೆ ವಿಲೇವಾರಿ ಆಗಿರೋದು ಆ ಪೀರಿಯಡ್ ನಲ್ಲಿ. ಈಗಿನ ಮುಖ್ಯಮಂತ್ರಿಗಳು ಆಗ UD ಮಿನಿಸ್ಟ್ರು ಈ ಮಹಾನುಭಾವರು. ಕೋಆಪರೇಟಿವ್ ನಲ್ಲಿ ಮಂತ್ರಿ ಆಗಿದ್ದು ಸ್ವಲ್ಪ ದಿವಸ ಇದ್ರು. ಆಗೇನ್ ಮಾಡೋರು NTI ಸೊಸೈಟಿದ, ಆಮೇಲೆ ಒಂದ್ಸಲ ಚರ್ಚೆ ಮಾಡೋಣ. NTI ಸೊಸೈಟಿ ಕತೆ ಅದೊಂದು ದೊಡ್ಡ ಕತೆ ಇದೆ. ಅದು NTI ಸೊಸೈಟಿದು, ಸಹಕಾರಿ ಸೊಸೈಟಿ. ಇಲ್ಲಿ ಯಾರ್ಯಾರಿಗೆ ಯಾರ್ಯಾವಾಗ ಸೇಲ್ ಆಗಿದೆ. ನಾನು ಮುಖ್ಯಮಂತ್ರಿ ಆದ ನಂತರ ನನ್ನ ಗಮನಕ್ಕೆ ಇದು ಬಂದಾಗ ನಾನು ಆದೇಶ ಮಾಡಿದೆ ಚೀಫ್ ಸೆಕ್ರೆಟರಿಗೆ, ಯಾವುದೇ ಕಾರಣಕ್ಕೂ HMTಯ ಭೂಮಿನ ಪರಭಾರೆ ಮಾಡೋದಾಗಲಿ, ರಿಜಿಸ್ಟ್ರೇಷನ್ ಯಾವುದೂ ಸಹ ಇನ್ನು ಮುಂದಿನ ದಿನಗಳಲ್ಲಿ ಮಾಡಬಾರ್ದು ಅಂತೇಳಿ ಆದೇಶ ಮಾಡಿದೆ. ಅದಾದ ನಂತರ ಮಾರಾಟಗಳು ನಿಂತಿದೆ. ಇದಿರ್ತಕ್ಕಂಥದ್ದು ಯಾವ ಬಿಲ್ಡರ್ಗಳು ಯಾರ್ಯಾರಿಂದ ಪಡೆದ್ರು ಅದು ಒಂದು ಭಾಗ. ಈಗ ನಾನು ಇಲ್ಲಿ ಬಂದಾಗ ಹಲವಾರು ಜನ ಹೆಣ್ಮಕ್ಳು ಬಂದರು. ಆ ಅಪಾರ್ಟ್ಮೆಂಟ್ಗಳನ್ನ ಅಸೋಸಿಯೇಷನ್ ಮೆಂಬರ್ಗಳ ಪ್ರೆಸಿಡೆಂಟ್ಗಳವರು ಅಲ್ಲಿ ಇವತ್ತು ಸಹ ಅವರೆಲ್ಲ ಕಷ್ಟಪಟ್ಟು, ಅದಕ್ಕೆ ಕಟ್ಟದೋನಿ ಯಾವನೋ ದುಡ್ಡು ಮಾಡ್ಕೊಂಡ ಹೊಟ್ಟೋದ ಮಾರಾಟ ಮಾಡಿ. ಈಗ ಅವ್ರಿಗೆ ಇನ್ನೂ ಆ ಖರೀದಿ ಮಾಡ್ಕೊಂಡವ್ರಲ್ಲ ಆ ಫ್ಲ್ಯಾಟ್ಗಳನ್ನ, ಅವ್ರ ಹೆಸರಿಗೆ ಇನ್ನೂ ಆಗ್ತಾ ಇಲ್ಲ. ಅದು ಏನೋ A ಖಾತಾ B ಖಾತಾ 5% 2% ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಇಲ್ಲಿ ಪಾಪ ಕಷ್ಟಪಟ್ಟು ಸಂಪಾದನೆ ಮಾಡಿ ಜೀವನದಲ್ಲಿ ಸ್ವಲ್ಪ ಹಣ ಉಳಿಸಿ ಏನೋ ಒಂದು ಫ್ಲ್ಯಾಟ್ ತಗೊಳ್ಳೋಣ ಅಂತ ಹೇಳಿ ಪಾಪ ಯಾರೋ ಅಮಾಯಕರು ತಗೊಂಡವ್ರೆ. ಈಗ ಅವರೆಲ್ಲ ಬಂದಿಲ್ಲ ಅರ್ಜಿ ಕೊಡ್ತಾವ್ರು ನನಗೀಗ. ಪಾಪ ನೆನ್ನೆ ನಮ್ಮ ಮುಖ್ಯಮಂತ್ರಿಗಳು ಅದೇನೋ ಅಪಾರ್ಟ್ಮೆಂಟ್ಗಳ ಅಸೋಸಿಯೇಷನ್ ಅವರ ಸಭೆ ಬೇರೆ ಮಾಡಿದ್ರು. ಯಾವ ಉದ್ದೇಶಕ್ಕೆ ಮಾಡಿದ್ರೋ ಗೊತ್ತಿಲ್ಲ ನನಗೆ. ಯಾರು ಮಾಲೀಕತ್ವ ಹೊಂದಿದ್ದಾರೆ ಅವರಿಗೆ ಎಲ್ಲ ರೀತಿಯ ಸರ್ಕಾರದಿಂದ ಅನುಕೂಲ ಮಾಡ್ಕೊಳ್ತೀನಿ ಅಂತ ಏನೋ ಒಂದು ಭಾಷಣ ಮಾಡಿರ್ಬೇಕು. ನಾನು ನೋಡಿಲ್ಲ ಆ ಭಾಷಣದ ಟೆಕ್ಸ್ಟ್, ನಾನು ನೋಡಿಲ್ಲ. ಎಲ್ಲ ಒಂದು ತುಣುಕಿ ಯಾರೋ ಹೇಳಿದ್ರು ಈ ಥರ ಆಗಿತ್ತು, ನೆನ್ನೆ ಕರೆದಿದ್ರು ಮೀಟಿಂಗ್. ನಾನು ಇವ್ರ ಪಾಪ ಇಲ್ಲಿ ಹೇಳ್ತಾವ್ರಲ್ಲ, ಈಗ ನಿಮ್ಮ ಕಾಲದಲ್ಲಿ ಮಾರಾಟ ಮಾಡಿಸಿ ಸ್ಟೇಟ್ ಗೌರ್ಮೆಂಟ್ ತಗೊಂಡಿರೋ ಡಿಸಿಷನ್ ಅಂತ ಹೇಳ್ತಾರೆ. ಇಲ್ಲಿ ಅದು ಹೆಂಗೆ ತಗೊಂಡ್ರು ಗೊತ್ತಿಲ್ಲ ನನಗೆ. ಸೆಂಟ್ರಲ್ ಗೌರ್ಮೆಂಟಿಗೆ ಕೆಲವು ದೇಶದ ಗ್ರೋತ್ಗೆ ರಿಸರ್ಚ್ ಸೆಂಟರ್ಗಳಿಗೆ ಕೊಟ್ಟಿರೋದಕ್ಕೆ ನನ್ನ ತಕರಾರಿಲ್ಲ. ಇವತ್ತು ಹಲವಾರು ಕೇಂದ್ರ ಸರ್ಕಾರದ ಇಲಾಖೆಗಳು ಕೊಟ್ಟಿದ್ದಾರೆ. ಅದು ಇಲ್ಲಿ HMT ಮತ್ತು ಕೇಂದ್ರ ಸರ್ಕಾರದ ನಡುವೆ, ಯಾಕೆಂದ್ರೆ ಕೇಂದ್ರ ಸರ್ಕಾರದ ಇನ್ವೆಸ್ಟ್ಮೆಂಟ್ ಇದೆ, ಅದು ನಾವೇನು ಮಾಡ್ಲಿಕ್ಕಾಗಲ್ಲ. ಅವ್ರಿಗೆ ಬೇಕಾದಂತ ಅವ್ರ ಇಲಾಖೆಗಳು ಕೊಟ್ಟಿರೋದು ಬೇರೆ.
ಅದು ಕಾನೂನುಬದ್ಧವಾಗಿ ಮಾಡ್ಕೊಂಡಿರ್ತಾರೆ ಇಲಾಖೆ. ಇಲ್ಲಿ ಪ್ರೈವೇಟ್ನವ್ರಿಗೆ ಕೊಟ್ಟಿದ್ದಾರಲ್ಲ, ಯಾವ ಆಧಾರದ ಮೇಲೆ ಕೊಟ್ರಿ? ಸಿಂಗಾಪುರ ಮಾಡೋದಕ್ಕೆ ಇದಕ್ಕೆ ಅಲ್ವಾ ಕೊಟ್ಟಿರೋದು? ಆಗ 4 ವರ್ಷ ಸಿಂಗಾಪುರ ಮಾಡಿದ್ರಲ್ಲ. ಈಗ ವಿಶ್ವ ದರ್ಜೆಗೆ ಬೆಂಗಳೂರಿನ ಬ್ರ್ಯಾಂಡು. ಯಾವ ಬ್ರ್ಯಾಂಡ್ ಹಾಕ್ತೀರಿ? ಮಳೆ ಬಂತು, ಸದ್ಯ ಮಳೆ ಬರದೆ ರಸ್ತೆಗಳು ಒಂಚೂರು ಉಳ್ಕೊಂಡವೆ ಈಗ ಈ ವರ್ಷ. ಹೋದ ವರ್ಷ ಬಂದಾಗ ಮಳೆ ಬಂದಿದ್ರೆ ಗುಡ್ಡಿ ಹೋಗಿ ಲೆಕ್ಕ ಹಾಕ್ಬೇಕಾಗಿತ್ತು. ಈಗ ಏನಪ್ಪ ಪ್ರವಾಸ ಮಾಡಿದ್ರು, ಹೋದ್ರು ಎಲ್ಲ ಕಡೆ ಬೆಂಗಳೂರು ನಗರದಲ್ಲಿ ರಾತ್ರಿ ಎಲ್ಲ ಟಾರ್ಚ್ ಉಟ್ಕೊಂಡು ನೋಡಿದ್ರು. ಈಗ ಹೊಸದಾಗಿ ಒಬ್ರು ಬಂದವ್ರು, ನಗರಸಭೆ ಬೆಂಗಳೂರು ನಗರ ಕ್ಲೀನ್ ಮಾಡಕ್ ಬಂದವ್ರೆ. ಅದು ಯಾರನ್ನ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣಂತೆ. ಇದಕ್ಕೆ HMT ವಿಷಯದಲ್ಲಿ ಪದೇ ಚರ್ಚೆ ಅನವಶ್ಯಕ.